ನಮ್ಮ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಬಹಳ ವಿಶೇಷವಾದದ್ದು. ಹೌದು, ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಅಮಾವಾಸ್ಯೆ ಬಹಳ ಮುಖ್ಯವಾದದ್ದು. ಅದರಲ್ಲೂ ಕೂಡ ಈ ಒಂದು ಜ್ಯೇಷ್ಠ ಅಮಾವಾಸ್ಯೆ ಸೋಮವಾರದ ದಿನ ಬಂದಿರುವುದರಿಂದ ಇದನ್ನು ಸೋಮಾವತಿ ಅಮಾವಾಸ್ಯೆ ಎಂದು ಕೂಡ ಕರೆಯಲಾಗುತ್ತದೆ. ಈ ಒಂದು ಅಮಾವಾಸ್ಯೆಯ ದಿನ ವಿಷ್ಣು ಮತ್ತು ಶಿವನನ್ನು ಒಲಿಸಿಕೊಳ್ಳಲು ಬಹಳ ವಿಶೇಷವಾದ ದಿನ ಮತ್ತು ಅದೃಷ್ಟದ ದಿನ ಅಂತ ಕರಿತೇವೆ. ಅದರಲ್ಲೂ ಕೂಡ ಈ ಒಂದು ವಿಶೇಷವಾದಂತಹ ಅಮಾವಾಸ್ಯೆ ಎಂದೇ ಶಕ್ತಿಶಾಲಿಯಾದ ಯೋಗ ರೂಪುಗೊಂಡಿದೆ ಎಂದೇ ಹೇಳಲಾಗುತ್ತಿದೆ. ಗ್ರಹಗಳ ಚಲನೆ ಮತ್ತು ಸ್ಥಾನ ಬದಲಾವಣೆಯಿಂದಾಗಿ ಈ ಒಂದು ಯೋಗ ರೂಪುಗೊಂಡಿದ್ದು, ಈ ಯೋಗದ ಪರಿಣಾಮ 12 ರಾಶಿ ಚಕ್ರಗಳ ಮೇಲೂ ಕೂಡ ಬೀರಲಿದೆ. ವಿಶೇಷವಾಗಿ ಈ 4 ರಾಶಿಯವರಿಗೆ ಈ ಒಂದು ಯೋಗದ ಫಲ ಹೆಚ್ಚಾಗಿರುತ್ತದೆ. ಹೆಚ್ಚು ಅದೃಷ್ಟ, ಅವಕಾಶಗಳು, ಅನುಕೂಲತೆಗಳು ಜೀವನದಲ್ಲಿ ಕಂಡುಬರಲಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಹಾಗಾದರೆ ಈ ಒಂದು ಶಕ್ತಿಶಾಲಿ ಅಮಾವಾಸ್ಯೆಯ ದಿನ ರೂಪುಗೊಂಡಿರುವ ಯೋಗದಿಂದಾಗಿ ಯಾವ ರಾಶಿಯವರಿಗೆ ಅದೃಷ್ಟ ಒದಗಿ ಬರುತ್ತದೆ, ಯಾರಿಗೆ ಯಾವ ರೀತಿಯಾದ ಅನುಕೂಲತೆಗಳು, ಪ್ರಯೋಜನಗಳು ಕಂಡುಬರುತ್ತದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಒಲುಮೆಯ ಗರಿಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದೇ ಜೂನ್ 15ರಂದು ಬಂದಿರುವಂತಹ ಜ್ಯೇಷ್ಠ ಅಮಾವಾಸ್ಯೆ ಅಥವಾ ಸೋಮಾವತಿ ಅಮಾವಾಸ್ಯೆ ಈ 4 ರಾಶಿಯವರಿಗೆ ಅದೃಷ್ಟ ತಂದುಕೊಡಲಿದೆ. ಮೊದಲನೆಯದಾಗಿ ವೃಷಭ ರಾಶಿಯವರು ಈ ಒಂದು ಶಕ್ತಿಶಾಲಿಯಾದಂತಹ ಯೋಗದಿಂದ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣುವಿರಿ. ವಿಶೇಷವಾಗಿ ಕೌಟುಂಬಿಕ ಕಲಹಗಳಿಂದ ಬೇಸತ್ತಿರುವ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಅಂದರೆ ಕುಟುಂಬದ ಕಲಹಗಳು ಕಡಿಮೆಯಾಗುತ್ತದೆ. ಜೀವನದಲ್ಲಿ ಇರುವಂತಹ ಸಮಸ್ಯೆಗಳು ಬಗೆಹರಿಯುತ್ತಾ ಹೋಗುತ್ತದೆ. ಬಹಳ ಸಂಗಾತಿಯಿಂದ ಉತ್ತಮವಾದಂತಹ ಪ್ರತಿಕ್ರಿಯೆಗಳು ಅಥವಾ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವಂತಹ ಮನಸ್ಸು ಅವರಲ್ಲಿ ಬರುತ್ತದೆ. ಹಾಗಾಗಿ ಸಾಂಸಾರಿಕ ಜೀವನವು ಕೂಡ ಉತ್ತಮವಾಗಿ ಇರುತ್ತದೆ. ಇನ್ನು ಉದ್ಯೋಗದಲ್ಲಿ ಇರುವಂತಹ ಅಡೆತಡೆಗಳು ಕೂಡ ದೂರ ಆಗುತ್ತೆ. ಒಳ್ಳೆಯ ಅವಕಾಶಗಳು ಒದಗಿ ಬರುತ್ತೆ. ಹಣಕಾಸಿನ ಸಮಸ್ಯೆಗಳು ಕೂಡ ಸ್ವಲ್ಪ ಮಟ್ಟಿಗೆ ದೂರವಾಗುತ್ತೆ. ನಿಮ್ಮ ಒಂದು ಕಷ್ಟಗಳಿಗೆ ಈ ಒಂದು ಸಮಯದಲ್ಲಿ ಪ್ರತಿಫಲಗಳು ಸಿಗುವುದರಿಂದ ಆದಷ್ಟು ನಿಮ್ಮ ಕಷ್ಟಗಳು ಕೂಡ ಈ ಸಮಯದಲ್ಲಿ ಬಗೆಹರಿಯುತ್ತೆ. ಹಾಗಾಗಿ ನೀವು ಈ ಒಂದು ವಿಶೇಷವಾದಂತಹ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆಯವರೆಗೂ ಕೂಡ ನೀವು ಶಿವ ಮತ್ತು ವಿಷ್ಣುವಿನ ಆರಾಧನೆ ಮಾಡುವುದರಿಂದ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಫಲಗಳನ್ನು ಪಡೆಯುವಿರಿ. ನಂತರ ಈ ಒಂದು ಯೋಗದ ಅದೃಷ್ಟದ ಫಲವನ್ನು ಪಡೆಯುತ್ತಿರುವ ರಾಶಿ ಎಂದರೆ ಅದು ತುಲಾರಾಶಿ. ಹೌದು, ತುಲಾರಾಶಿಯವರಿಗೂ ಕೂಡ ಈ ಒಂದು ವಿಶೇಷವಾದ ಶಕ್ತಿಶಾಲಿ ಯೋಗದ ಪ್ರಭಾವದಿಂದ ಕೆಲಸಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬರುತ್ತದೆ. ಅಂದರೆ ಈಗಾಗಲೇ ಆರಂಭಿಸಿದ ಕೆಲಸ ಅರ್ಧಕ್ಕೆ ನಿಂತಿದ್ದರೆ ಅಂತಹ ಕೆಲಸಗಳು ಪುನಃ ಆರಂಭಗೊಳ್ಳುತ್ತವೆ. ಆರ್ಥಿಕ ನಷ್ಟಗಳು ದೂರವಾಗುತ್ತೆ. ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ರೆ ಆ ಒಂದು ಸಾಲ ಈ ಒಂದು ಸಮಯದಲ್ಲಿ ನಿಮಗೆ ಮರುಕಳಿಸಬಹುದು. ಇನ್ನು ಹೊಸ ಅವಕಾಶಗಳು ಕೂಡ ನಿಮಗೆ ಸಿಗುತ್ತದೆ. ಮಕ್ಕಳ ವಿಚಾರದಲ್ಲಿ ಸಂತಸವನ್ನು ಕಾಣಬಹುದು. ಕೌಟುಂಬಿಕ ಕಲಹಗಳು ಕೂಡ ಈ ಸಮಯದಲ್ಲಿ ದೂರವಾಗುತ್ತೆ. ಆದಷ್ಟು ಶುಭ ಸುದ್ದಿಗಳನ್ನು ಕೇಳ್ತೀರಿ. ಇನ್ನು ಹಣಕಾಸಿನ ಮೂಲಗಳು ಕೂಡ ಹೆಚ್ಚಾಗುತ್ತೆ. ಅಂದರೆ ಈಗಾಗಲೇ ನೀವೇನಾದ್ರು ಇನ್ವೆಸ್ಟ್ ಮಾಡಿದರೆ ಆ ಒಂದು ಇನ್ವೆಸ್ಟ್ಮೆಂಟ್ನಿಂದ ನಿಮಗೆ ಉತ್ತಮವಾದಂತಹ ಲಾಭದ ನಿರೀಕ್ಷೆಯನ್ನು ನೀವು ಮಾಡಬಹುದು. ಹೊಸದಾಗಿ ಉದ್ಯೋಗ ಹುಡುಕ್ತಿರೋವರಿಗೂ ಕೂಡ ಈ ಒಂದು ಸಮಯದಲ್ಲಿ ಉದ್ಯೋಗ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುತ್ತೆ. ಈ ಸಮಯದಲ್ಲಿ ನೀವು ವಿಷ್ಣುವಿನ ಆರಾಧನೆ ಮಾಡಿ, ಗಣೇಶನ ಆರಾಧನೆ ಮಾಡಿ, ಶಿವನ ಆರಾಧನೆ ಮಾಡಿ, ತಾಯಿ ಪಾರ್ವತಿಯ ಆರಾಧನೆ ಮಾಡುವುದರಿಂದ ನಕಾರಾತ್ಮಕತೆ ಅನ್ನೋದು ದೂರ ಆಗುತ್ತೆ. ಅಂದರೆ ದೃಷ್ಟಿ ದೋಷಗಳು ನಿಮಗೆ ಹೆಚ್ಚಾಗಿ ಇರುವುದರಿಂದ ತಾಯಿ ಪಾರ್ವತಿಯ ಆರಾಧನೆ ಮಾಡೋದ್ರಿಂದ ನಿಮಗೆ ದೃಷ್ಟಿ ದೋಷಗಳು ನಿವಾರಣೆ ಆಗುತ್ತೆ. ಈ ಒಂದು ತಿಂಗಳು ನಿಮಗೆ ಶುಭದಾಯಕವಾಗಿ ಇರುತ್ತೆ. ನಂತರ ಕುಂಭರಾಶಿಯವರಿಗೂ ಕೂಡ ಈ ಒಂದು ಶಕ್ತಿಶಾಲಿ ಯೋಗದಿಂದ ವಿಶೇಷವಾದ ಪ್ರಯೋಜನಗಳು ಈ ಒಂದು ಸಮಯದಲ್ಲಿ ಲಭಿಸಲಿದೆ. ಹೌದು, ಕುಂಭರಾಶಿಯವರು ಕೂಡ ಈ ಒಂದು ಸಮಯದಲ್ಲಿ ನಿಮ್ಮ ನಕಾರಾತ್ಮಕತೆಗಳು ದೂರ ಆಗುತ್ತೆ. ಅಂದರೆ ಮನಸ್ಸಿನಲ್ಲಿ ಇರುವಂತಹ ನೆಗೆಟಿವಿಟಿ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಈ ಒಂದು ಕೆಲಸ ಆಗುತ್ತಾ ಇಲ್ವಾ ಅನ್ನೋ ಒಂದು ಯೋಚನೆಗಳು ನಿಮಗೆ ದೂರ ಆಗುತ್ತೆ. ನೀವು ನಿಮ್ಮ ಕೆಲಸಗಳನ್ನು ಆರಂಭ ಮಾಡಲು ಬೇಕಾಗುವಂತಹ ಒಂದು ಸಕಾರಾತ್ಮಕವಾದಂತಹ ಪ್ರೋತ್ಸಾಹಗಳನ್ನು ನೀವು ಈ ಸಮಯದಲ್ಲಿ ಪಡಿತೀರಿ. ಹಾಗಾಗಿ ನಿಮ್ಮ ಬಹುದಿನದ ಕನಸುಗಳು ಅಥವಾ ಬಹುದಿನದ ಯೋಜನೆಗಳು ಈ ಒಂದು ತಿಂಗಳ ನಂತರ ಕೈಗೂಡುತ್ತೆ. ಹಾಗಾಗಿ ಈ ತಿಂಗಳಿನಲ್ಲಿ ನೀವು ಹೆಚ್ಚಾಗಿ ದೈವಾರಾಧನೆ
ಆರಾಧನೆ ಮಾಡಿ, ಮನೆ ದೇವರ ಆರಾಧನೆ ಮಾಡಿ, ವಿಷ್ಣು ಮತ್ತು ಶಿವನ ಆರಾಧನೆ ಮಾಡೋದ್ರಿಂದ ಮುಂದಿನ ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಕೈಗೂಡುತ್ತೆ. ಇನ್ನು ವಿಶೇಷವಾಗಿ ಸಾಲ ಬಾಧೆಗಳು ಕೂಡ ಈ ಒಂದು ಸಮಯದಲ್ಲಿ ಕಡಿಮೆಯಾಗುತ್ತೆ. ಆದಷ್ಟು ಹಣಕಾಸಿನ ಹರಿವು ಆಗಲಿದೆ. ಇನ್ನು ಕೌಟುಂಬಿಕವಾಗಿ ಇರುವಂತಹ ಮನಸ್ತಾಪಗಳು, ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಈ ಒಂದು ಸಮಯದಲ್ಲಿ ನೀವು ಹೂಡಿಕೆಯ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಹೂಡಿಕೆಗಳನ್ನ ತಕ್ಷಣ ಮಾಡೋಕ್ಕೆ ಹೋಗಬೇಡಿ. ಉತ್ತಮವಾದ ಸಲಹೆಯನ್ನು ಪಡ್ಕೊಂಡು ಹೂಡಿಕೆಯನ್ನು ಮಾಡಿ. ಆದಷ್ಟು ಕೋಪವನ್ನು ಕಡಿಮೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆಗಳಿಲ್ಲದೆ ನಡೆಯುತ್ತೆ. ನಂತರ ನೋಡೋದಾದರೆ ಕನ್ಯಾ ರಾಶಿ. ಹೌದು, ಕನ್ಯಾ ರಾಶಿಯು ಕೂಡ ಈ ಒಂದು ವಿಶೇಷವಾದ ಶಕ್ತಿಶಾಲಿಯಾದ ಯೋಗದ ಲಾಭವನ್ನು ಪಡೆಯುವಿರಿ. ಈ ಒಂದು ಸಮಯದಲ್ಲಿ ನಿಮ್ಮ ಎಲ್ಲ ಕನಸುಗಳು ಕೂಡ ನನಸನ್ನು ಮಾಡಿಕೊಳ್ಳಲು ಬೇಕಾಗುವ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಬಂದಿರುವ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವುದು ನಿಮ್ಮ ಬುದ್ಧಿವಂತಿಕೆಯ ಕೈಯಲ್ಲಿರುತ್ತೆ. ಹಾಗಾಗಿ ದುಡುಕಿ ಯಾವುದೇ ನಿರ್ಧಾರನ ತಗೋಬೇಡಿ. ಯಾವುದೇ ರೀತಿಯ ಹೊಸ ವ್ಯವಹಾರಕ್ಕೆ ಕೈ ಹಾಕಬೇಕಾದ್ರೂ ಕೂಡ ಸಾಕಷ್ಟು ಅನುಭವ ಇರುವಂತಹವರ ಸಲಹೆಗಳನ್ನು ಪಡ್ಕೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ. ಇನ್ನು ನಿಮ್ಮ ಬಹುದಿನದ ಕನಸುಗಳು ಅಂದರೆ ಒಂದು ಮನೆ ಕಟ್ಟ ಕನಸಾಗಿರ್ಬೋದು ಅಥವಾ ಒಂದು ವಾಹನವನ್ನು ಖರೀದಿ ಮಾಡುವಂತಹ ಕನಸಾಗಿರ್ಬೋದು, ಈ ಒಂದು ಕನಸುಗಳು ಆದಷ್ಟು ಬೇಗ ಈಡೇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನೀವು ಅದಕ್ಕೆ ಬೇಕಾಗುವಂತಹ ಪ್ರಯತ್ನವನ್ನು ಮಾಡೋದ್ರಿಂದ ಕೂಡ ಆ ಒಂದು ಪ್ರಯತ್ನಕ್ಕೆ ತಕ್ಕ ಪ್ರತಿಫಲಗಳು ಈ ಸಮಯದಲ್ಲಿ ಲಭಿಸುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ಇರುವಂತಹ ಚಿಂತೆಗಳು ಕೂಡ ದೂರ ಆಗುತ್ತೆ. ಗಂಡ ಹೆಂಡತಿ ನಡುವೆ ಇರುವಂತಹ ಸಮಸ್ಯೆಗಳು ಕೂಡ ಈ ಒಂದು ಸಮಯದಲ್ಲಿ ಬಗೆಹರಿಯುತ್ತೆ. ಕೌಟುಂಬಿಕ ಕಲಹಗಳು ದೂರವಾಗುತ್ತೆ. ವೃತ್ತಿ ಜೀವನದಲ್ಲಿಯೂ ಕೂಡ ಉತ್ತಮ ಬದಲಾವಣೆಯನ್ನು ಕಾಣುತ್ತೀರಿ. ಒಟ್ಟಾರೆ ಕನ್ಯಾ ರಾಶಿಯವರು ವೃತ್ತಿ ಜೀವನ, ವೈಯಕ್ತಿಕ ಜೀವನದಲ್ಲಿ ನೆಮ್ಮದಿಯನ್ನು ಕಾಣುತ್ತೀರಿ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಗಳು ಕಂಡುಬರುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ 4 ರಾಶಿಯವರು ವಿಶೇಷವಾಗಿ ಸೋಮಾವಧಿ ಅಥವಾ ಜ್ಯೇಷ್ಠ ಅಮಾವಾಸ್ಯೆ ಎಂದು ರೂಪುಗೊಂಡಿರುವ ಯೋಗದಿಂದ ಇಷ್ಟೆಲ್ಲ ಲಾಭವನ್ನು ಪಡೆಯಲಿದ್ದಾರೆ. ಈ ತಿಂಗಳು ನಿಮಗೆ ಉತ್ತಮವಾಗಿ ಶುಭದಾಯಕವಾಗಿ ಇರುತ್ತೆ. ಈ ರೀತಿಯ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ನೀವು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು.